ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯೋಗದ 2ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ಪ್ರಿಯಾಂಕಾಜಿ, ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಹಾಮ್ಮ. ತ್ರಿವಿಧಾ ಭವತಿ ಶ್ರದ್ಧಾ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ತಾಮಸೀ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಧನ್ಯವಾದಗಳು ಪ್ರಿಯಾಂಕಾಜಿ. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ. ಪರಮಾತ್ಮನು ಹೇಳಿದನು, ಪ್ರತಿಯೊಬ್ಬ ಮನುಷ್ಯನು ಸಹಜವಾದ ನಂಬಿಕೆಯೊಂದಿಗೆ ಹುಟ್ಟಿದ್ದಾನೆ. ಅದು 3 ವಿಧಗಳಾಗಿರಬಹುದು: ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕ. ಈಗ ನನ್ನಿಂದ ಇದರ ಬಗ್ಗೆ ಕೇಳು. ಇದರ ಪದಶಃ ಅರ್ಥ: ತ್ರಿವಿಧ, 3 ವಿಧದ, ಭವತಿ ಆಗಿದೆ, ಶ್ರದ್ಧಾ ನಂಬಿಕೆ, ದೇಹಿನಂ ಮೂರ್ತ ಜೀವಿಗಳು, ಸ ಯಾವುದು, ಸ್ವಭಾವ ಸ್ವಭಾವಜ ಒಬ್ಬರ ಸಹಜ ಸ್ವಭಾವದಿಂದ ಹುಟ್ಟಿದ, ಸಾತ್ವಿಕಿ ಒಳ್ಳೆಯ ಕ್ರಮದ, ರಾಜಸಿ ಉತ್ಸಾಹದ ವಿಧಾನದ, ಚ ಮತ್ತು ಏವ ಖಂಡಿತವಾಗಿಯೂ, ತಾಮಸಿ ಅಜ್ಞಾನದ ವಿಧಾನದ, ಚ ಮತ್ತು ಇತಿ ಹೀಗೆ, ತಂ ಇದರ ಬಗ್ಗೆ, ಶೃಣು ಕೇಳು. ಈಗ ಇದರ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಸಾವಿತ್ರಿಜಿ, ತಾವು ತಿಳಿಸ್ಕೊಡ್ತೀರಾ? ಶ್ಲೋಕ ಒಂದ್ಸತಿ ಹೇಳ್ಬಿಡಿ. ನೀವು ಸವಿತಾ ಅಕ್ಕ ಕರೀತಾ ಇದ್ದೀರಲ್ಲ? ಹೌದು, ಸಾವಿತ್ರಿ ಅನ್ಬಿಟ್ಟೆ. ಸಾರಿ ಸವಿತಾಜಿ. ಪರವಾಗಿಲ್ಲ. ಎಲ್ಲ ಆತ್ಮಜ್ಯೋತಿಗಳು ನನ್ನ ನಮಸ್ಕಾರಗಳು. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಂ ಶೃಣು. ಇಲ್ಲಿ ಸ್ವಲ್ಪ ದೀರ್ಘಗಳು ನೋಡ್ಕೊಳ್ಬೇಕು. ದೇಹಿನಾಂ ಮತ್ತೆ ಇಲ್ಲಿ ಚೇತಿ ತಾಂ. ದೇಹಿನಾಂ ಸೆಕೆಂಡ್ ಲೈನ್ ಅಲ್ಲಿ ಚೇತಿ ತಾಂ. ಓಕೆ. ಚೇತಿ ತಾಂ ಶೃಣು. ಈಗ ನಮ್ಗೆಲ್ಲರಿಗೂ ಗೊತ್ತಿದ್ದಂಗ ನಮ್ಮಲ್ಲೇ ಸಹಜವಾಗಿ ಈಗ ಭಗವಂತ ಹೇಳ್ತಾ ಇರೋದು ಅದೇ, ಕೃಷ್ಣ ಏನು ಅಂದ್ರೆ ಎಲ್ಲಾರಲ್ಲೂ ಆ ರಾಜಸಿಕ, ತಾಮಸಿಕ ಮತ್ತು ಸಾತ್ವಿಕ ಗುಣಗಳು ಎಲ್ಲಾರಲ್ಲೂ ಸಹಜವಾಗೇ ಇರುತ್ತೆ ಅಂತ. ಅದು 3 ವರ್ಗಗಳಾಗಿ ಎಲ್ಲಾರಲ್ಲೂ ಇರುತ್ತೆ. ನಾವು ಉತ್ತೇಜನ ಮಾಡ್ಕೊಂಡಾಗ ಆ ಗುಣಗಳು ಅಲ್ಲಿ ಎದ್ದು ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ತಾಮಸಿಕ ಅಂದ್ರೆ ಯಾವುದು ಅಂದ್ರೆ ಯಾವ್ದ್ರಲ್ಲೂ ಒಂದು ನಿರಾಸಕ್ತಿ, ಯಾವುದೇ ಒಂದು ಇವಾಗ ತುಂಬಾ ಸೋಮಾರಿತನ, ಇದೆಲ್ಲ ಇರೋದು ತಾಮಸಿಕ ಗುಣವಾಗಿರುತ್ತೆ. ಅಂದ್ರೆ ಬರೀ ಗುಣಲಕ್ಷಣ ಅಂತ ನೋಡಿದಾಗ ಆ ತರ ಬರುತ್ತೆ. ರಾಜಸಿಕ ಅಂದ್ರೆ ತುಂಬಾ ಉತ್ಸಾಹ, ಅಂದ್ರೆ ಈ ಮಕ್ಕಳಲ್ಲಿ ನೋಡಿದಾಗ ನಾವು ಅವ್ರ ಉತ್ಸಾಹ ಹೆಂಗಿರುತ್ತೆ, ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾರೆ, ಏನಾದ್ರೂ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಆ ತರ ರಾಜಸಿಕವಾಗಿ. ಆಮೇಲೆ ಈ ರಾಜರು ಎಲ್ಲ ಯುದ್ಧ ಮಾಡೋದು, ಆ ತರ ಎಲ್ಲ ಒಂದ್ ರಾಜಸಿಕ ಗುಣ.
ಸಾತ್ವಿಕ ಗುಣ ಯಾವಾಗ್ಲೂ ದೈವತ್ವ ಅಥವಾ ಒಂದ್ ಶಾಂತವಾಗಿರೋದು, ಆ ತರ ಇರೋದು ಒಂದ್ ಸಾತ್ವಿಕತೆ ಅಂತ. ಸೊ ಈ ಗುಣಗಳೆಲ್ಲ ಸಹಜವಾಗಿ ಒಬ್ಬ ಮನುಷ್ಯನಲ್ಲಿ ಯಾವಾಗ್ಲೂ ಇರುತ್ತೆ ಅಂತ. ಅದನ್ನ ನಾವು ಹೇಗ್ ಬೆಳೆಸ್ಕೊಂಡ್ ಹೋಗ್ಬೋದು ಅಂತ, ನಮ್ಮ ಆಹಾರದಿಂದ, ನಾವು ನೋಡೋದ್ರಿಂದ, ಪ್ರತಿಯೊಂದ್ರಲ್ಲೂ ನಾವ್ ಅದನ್ನ ಅಳವಡಿಸ್ಕೊಂಡಾಗ ನಮ್ ಜೀವನದಲ್ಲಿ ಹೆಂಗಿರುತ್ತೆ ಅಂತ. ಇದ್ರಲ್ಲಿ ಉದಾಹರಣೆನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋದು 3 ಜನ ಅವ್ರ ಅಣ್ಣ ತಮ್ಮಂದ್ರದ ಕಥೆಯಲ್ಲಿ ನೋಡ್ಬೋದು. ರಾವಣ, ಕುಂಭಕರ್ಣ, ವಿಭೀಷಣ. ವಿಭೀಷಣ ಯಾವಾಗ್ಲೂ ಸಾತ್ವಿಕವಾಗಿ ಇರ್ತಾನೆ, ಒಂದ್ ಶ್ರದ್ಧೆ ವಿಧೇಯತೆಯಿಂದ ಹೋಗೋದು. ರಾವಣನು ಭಕ್ತಿ ಎಲ್ಲ ಇರುತ್ತೆ, ಆದ್ರೆ ಅವನ ರೀತಿನೇ ಬೇರೆ ಅಂತ ಕಥೆಯಲ್ಲಿ ನಾವು ನೋಡಿರೋದ್ರ ಪ್ರಕಾರ. ಅವನು ಎಲ್ಲಾ ಮಾಡ್ತಾನೆ, ರಾವಣನ್ ಭಕ್ತಿ ಎಲ್ಲಾ ಶಿವನ್ನೇ ಪ್ರತ್ಯಕ್ಷ ಮಾಡ್ಕೊಂಡು ಅವನ ಆತ್ಮಲಿಂಗನೇ ತಗೊಂಡು ಬರುವಂತದ್ದು. ಆಮೇಲೆ ಇಲ್ಲಿ ಕುಂಭಕರ್ಣ, ಸ್ವಾರ್ಥಕ್ಕೋಸ್ಕರ ಅಂತಾನೆ. ಹಾ ಹೌದು, ಕುಂಭಕರ್ಣನ್ನ ನೋಡಿದಾಗ ಇಲ್ಲಿ ಅವನು ತುಂಬಾ ಭಕ್ತಿ, ಅವನ್ದು ಶ್ರದ್ಧೆ ಎಲ್ಲ ಇರುತ್ತೆ, ಆದ್ರೆ ಅವನು ಅದನ್ನ ಯಾವ್ದಕ್ ಉಪಯೋಗಿಸ್ಕೊತಾನೆ, ಅವನ್ ನಿದ್ದೆ ಮಾಡ್ಬೇಕು ಅಂತ ಅವನ್ ವರನ ಕೇಳ್ಕೊಂಡಿರ್ತಾನೆ. 6 ತಿಂಗಳು ನಿದ್ದೆ ಮಾಡೋದು, ಮತ್ 6 ತಿಂಗಳು ಎಚ್ಚರವಾಗಿದ್ದಾಗ ಅವನ್ ಎದ್ದಿದ ತಕ್ಷಣ ಅವನಿಗೆ ಬೇಕಾಗಿರೋದೆಲ್ಲ ಊಟ ತಿಂಡಿ ಎಲ್ಲ ಬೇಕು ಅಂತ. ಆ ತರ ಒಂದು ರಾಜಸಿಕ ಇದು ತಾಮಸಿಕವಾಗಿ ನೋಡ್ತಾ ಇರ್ತಾನೆ ಆತರ. ಹಂಗೆ ನಮ್ ಜೀವನದಲ್ಲೂ ನಾವ್ ಎಲ್ಲಾ ತರನು 3 ಇರುತ್ತೆ, ನಾವ್ ಅದನ್ನ ನೋಡ್ಬೇಕು ಅಂತ. ಒಂದ್ ನಿಮಿಷ ಕ್ಷಮಿಸಿ. ಅಷ್ಟೊತ್ ಯಾರಾದ್ರೂ ಮಾಡ್ತಾ ಇದ್ರೆ ಮಾಡ್ಲಿ, ನಾನ್ ಬರ್ತೀನಿ. ಓಕೆ, ಆಮೇಲೆ ಇನ್ನೊಂದ್ ರೌಂಡ್ ಹೇಳಿ. ಮಾಡ್ತೀನಿ. ಹಾ ಪ್ರಿಯಾಂಕಾಜಿ, ನೀವು ಹರಿ ಹೇಳ್ತೀರಾ? ಹಾಮ್ಮ ಹೇಳ್ತೀನಮ್ಮ. ನನಗೆ ಇಲ್ಲಿ ಮೊದಲನೇದಾಗಿ ಒಂದೇ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇವಾಗ ಮಕ್ಕಳು ಶಾಲೆಯಲ್ಲಿ ನೇರವಾಗಿ ಕೇಳಿಸ್ಕೊಳ್ಳೋದು, ಬೋರ್ಡಲ್ಲಿ ನೋಡೋದು, ಬರೆಯೋದು. ಇನ್ನೊಂದ್ ಕಡೆ ಮೊಬೈಲಲ್ಲಿ ಕೇಳೋದು, ಮೊಬೈಲಲ್ಲಿ ನೋಡೋದು, ಅದು ನೋಡ್ಬಿಟ್ಟು ಬರೆಯೋದು. ಇವುಗಳ ವ್ಯತ್ಯಾಸ ಖಂಡಿತವಾಗ್ಲೂ ಗೊತ್ತಿದೆ. ಈಗ ನಾವು ನೇರವಾಗಿ ನೋಡಿ ಅದನ್ನ ಕಲಿಯೋದ್ರಿಂದ ಬೇಗ ಕಲಿತೀವಿ, ಮತ್ತೆ ಅದು ಬಹಳ ದಿನ ಇರುತ್ತೆ. ಈಗ ಈ ಮೊಬೈಲ್ ಅಲ್ಲಿ ಅದು ನೇರವಾಗಿ ಧ್ವನಿ ಬರ್ತಾ ಇಲ್ಲ, ಅದು ಅದು ಮೊಬೈಲ್ ಮೂಲಕ ಬರ್ತಿದೆ. ಅಲ್ಲಿ ನೋಡುವಂತ ಚಿತ್ರಗಳು ಅದ್ರಲ್ಲಿ ನೇರವಾಗಿ ಸಿಗ್ತಾ ಇಲ್ಲ, ಮೊಬೈಲ್ ಮೂಲಕ ಸಿಗ್ತಾ ಇದೆ. ಬಟ್ ಬರೆಯುವಾಗ ಅದೇನಾಗುತ್ತೆ, ಅದು ಏನೋ ಒಂದ್ ಬರ್ದ್ಬಿಟ್ಟು ಕೊನೆಗೆ ಅದು ನನಗೆ ತಲೆಯಲ್ಲಿ ತುಂಬಾ ದಿನ ಆ ಒಂದು ಜ್ಞಾನ ಬಹಳ ದಿನ ಇಟ್ಕೊಳ್ಳಕ್ಕೆ ಕಷ್ಟ ಆಗತ್ತೆ. ಹಾಗೇನೆ ಇಲ್ಲಿಯೂ ಕೂಡ ಈಗ ನನ್ನಲ್ಲಿ ರಾಜಸಿಕ್ಕು, ತಾಮಸಿಕ್ಕು, ಸಾತ್ವಿಕ್ಕು 3 ಇರುತ್ತೆ. ಈ ರಾಜಸಿಕ್ಕು ಮತ್ತೆ ತಾಮಸಿಕ್ಕು ಇವೆರಡನ್ನೂ ಸಹ ಅದನ್ನ ಸಮನಾಗಿ ಸಮಾಧಾನವಾಗಿ ಅದನ್ನ ಸರಳವಾಗಿ ತಗೊಳಕ್ಕೆ ಈ ಸಾತ್ವಿಕ ಗುಣ ಸಹಾಯ ಮಾಡುತ್ತೆ. ಈ ಸಾತ್ವಿಕದಲ್ಲಿ ಇರೋದನ್ನ, ಆ ಸಾತ್ವಿಕದ ಜ್ಞಾನವನ್ನ ಸತ್ಯ, ಈ ಸತ್ಯ ದರ್ಶನ, ಇದು ನಿಜವಾದ ಸ್ವರೂಪ, ಇದನ್ನ ಈಗ ನನ್ನಿಂದ ಇದರ ಬಗ್ಗೆ ಕೇಳು. ಈ ಶ್ಲೋಕಗಳ ಮೂಲಕ ಸತ್ಯದ ಬೆಳಕು, ಸತ್ಯ, ಈ ಶಾಶ್ವತ ಅನ್ನೋದನ್ನ ಇದು ಗೊತ್ತಾಯ್ತು. ಇದ್ರ ಜ್ಞಾನವನ್ನ, ಇದ್ರ ಅರಿವನ್ನ ತಿಳ್ಕೊಂಡ್ರೆ ಈ ರಾಜಸಿಕ್ಕು ಮತ್ತು ತಾಮಸಿಕ್ಕನ್ನ ಅದು ಇದ್ದಾಗ್ಲೂನು
ಅದನ್ನು ಸಹ ಹಿಂಗೆ ಹ್ಮ್ ತಗೊಳ್ಬೇಕು ಮತ್ತೆ ಅದನ್ನ ಹೆಂಗೆ ನಡೆಸ್ಬೇಕು, ಅದನ್ನ ಹೆಂಗೆ ಪರಿಹರಿಸ್ಕೋಬೇಕು ಅನ್ನೋ ಒಂದು ಜ್ಞಾನ ಕೂಡ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಈಗ ನನ್ನಿಂದ ಇದರ ಬಗ್ಗೆ ಕೇಳು, ಅಂದ್ರೆ ಈ ಶ್ಲೋಕಗಳ ಮೂಲಕ ಕೇಳು. ಇಲ್ಲಿ ಸತ್ಯ ಕೇಳು, ಸತ್ಯ ದರ್ಶನ, ನಿಜವಾದ ಶಾಶ್ವತವಾಗಿರೋದು ಸ್ವರೂಪ, ಇದ್ರ ಬಗ್ಗೆ ಕೇಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. ಮೊಬೈಲ್ ಅಲ್ಲಿ ನೋಡೋದನ್ನ ಯಾವ ಗುಣಕ್ಕೆ ಸೇರಿಸ್ತೀರಾ? ಅದು ಮೊಬೈಲ್ ಅಲ್ಲಿ ನೋಡಿ ಓದೋದು. ತಾಮಸಿಕ್ ಅಂದ್ರೆ ಈಗ ಅದು ಅದ್ರಲ್ಲಿ ಈಗ ಹೆಚ್ಚು ಕೆಲಸ ಇಲ್ಲ, ನನಗೆ ಕಡಿಮೆ ಕೆಲಸ ಇದೆ, ಹ್ಮ್ ಯಾವಾಗ ಬೇಕಾದ್ರೂ ಕೇಳ್ಬೋದು. ಈ ತರಗತಿಯಲ್ಲಿ ಆದ್ರೆ ಆಟ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಕುತ್ಕೋಬೇಕು, ಅದೇ ಸಮಯದಲ್ಲಿ ಕೇಳ್ಬೇಕು. ಮೊಬೈಲ್ ಅಲ್ಲಿ ಯಾವಾಗಾದ್ರೂ ಹಾಕೋಬಹುದು ಅನ್ನೋದೊಂದು ಈಗ ಓಕೆ, ಒಂದ್ ಸ್ವಲ್ಪ ಹೊತ್ತಿಗೆ ಆಫ್ ಎದ್ದಾಗ ಮತ್ತೆ ವಾಪಸ್ ಬಂದ್ರೆ ಸಿಗುತ್ತೆ. ಬಟ್ ಕ್ಲಾಸ್ ಅಲ್ಲಿ ಮತ್ತೆ ಹೋಗಿ ಮತ್ತೆ ಬಂದ್ರೆ ಆ ಕ್ಲಾಸ್ ಮುಗ್ದೋಗಿರುತ್ತೆ, ಮತ್ತೆ ಅದು ವಾಪಸ್ ಯಾವತ್ತೂ ಮತ್ತೆ ಆ ಕ್ಲಾಸ್ ಸಿಗೋದೇ ಇಲ್ಲ ಅವ್ರಿಗೆ. ಅಲ್ಲಿಗೆ ತಾಮಸಿಕ್ಕು ಆಗತ್ತೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳು. ಸವಿತಾಜಿ, ನೀವು ವಾಪಸ್ಸ ಇನ್ನು ನಿಧಾನನ ಆಮೇಲೆ ನಂದಾದ್ಮೇಲೆ ಹೇಳ್ತೀರಾ? ಇಲ್ಲಿ ತ್ರಿಗುಣಗಳ ಬಗ್ಗೆ ಹೇಳಿದ್ದಾರೆ. ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಗುಣಗಳು. ಇದು ಪ್ರತಿಯೊಬ್ಬರಿಗೂ ಹುಟ್ಟಿನಿಂದಲೇ ಬಂದಿರುತ್ತೆ. ಅದು ಸ್ವಭಾವಜ, ಹುಟ್ಟಿದಾಗಲೇ ಅದು ಬಂದಿರುತ್ತೆ ಅಂತ. ಎಲ್ಲ ವಸ್ತುಗಳಿಗೂ ಅಷ್ಟೇ ಈ ಗುಣಗಳು ಇರುತ್ತೆ. ಹಾಗೆ ಜೀವಿಗಳಿಗೂ ಸಹ ಒಂದು ಅಂದ್ರೆ ಒಂದೊಂದೇ ಗುಣ ಇರುತ್ತೆ ಅಂತಲ್ಲ, 3 ಇರುತ್ತೆ. ಆದ್ರೆ ಕೆಲವರಿಗೆ ಒಂದೊಂದು ಗುಣ ಪ್ರಧಾನವಾಗಿ ಇರುತ್ತೆ. ಕೆಲವರು ಸಾತ್ವಿಕ ಗುಣ ಪ್ರಧಾನವಾಗಿ ಇರ್ತಾರೆ, ಕೆಲವರು ರಾಜಸಿಕ ಗುಣ ಪ್ರಧಾನವಾಗಿ ಇರ್ತಾರೆ, ಕೆಲವರು ಹೀಗೆ ತಾಮಸ್ ಇಂದ ಕೂಡಿರ್ತಾರೆ. ಹೀಗೆ 3 ಗುಣಗಳಿಂದ ಪ್ರಧಾನವಾಗಿರುತ್ತೆ. 3 ಇಲ್ಲದೆ ಒಂದೇ ಗುಣ ಯಾರಿಗೂ ಇರಲ್ಲ. ಆಮೇಲೆ ಅದನ್ನೇನು ಬದಲಾಯಿಸಕ್ಕಾಗಲ್ವಾ? ಆಗತ್ತೆ, ಬದಲಾಯಿಸಕ್ಕಾಗತ್ತೆ. ನಮ್ಮ ಪರಿಸರ ಹೇಗಿರುತ್ತೆ, ನಾವು ಯಾರ ಜೊತೆ ಬೆಳಿತೀವಿ, ನಮ್ಮ ವಾತಾವರಣ ಹೇಗಿರುತ್ತೆ, ಮತ್ತೆ ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನಾವು ಯಾವುದನ್ನ ಬೆಳೆಸ್ಕೊಳ್ತೀವಿ ಅನ್ನೋದ್ರ ಮೇಲೂ ಅವಲಂಬಿತವಾಗಿರುತ್ತೆ. ತಾಮಸಿಗಳಾಗಿ ಹುಟ್ಟು ಬಿಟ್ಟಿದ್ರೆ ನಾವು ಸಾತ್ವಿಕ ಗುಣವನ್ನು ಬೆಳೆಸ್ಕೊಳಕ್ ಆಗಲ್ಲ ಅಂತ ಏನಾದ್ರು ಇದೆಯಾ? ಏನಿಲ್ಲ, ಪ್ರಯತ್ನ ಪೂರ್ವಕವಾಗಿ ಅದನ್ನ ಬೆಳೆಸ್ಕೊಳ್ಬಹುದು. ಹೀಗೆ ತ್ರಿಗುಣಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಈ ತ್ರಿಗುಣಾತ್ಮಕವಾದದ್ದೇ ಈ ಪ್ರಪಂಚ. ಈ ಪ್ರಪಂಚ ಯಾವಾಗ ಆಯ್ತೋ ಅದು ತ್ರಿಗುಣಗಳಿಂದನೇ ಕೂಡಿ ಆಗಿರುವಂತಹದ್ದು. ಇಲ್ಲಿ ಹೀಗೆ ಒಂದೊಂದು ಸಹ ಒಂದೊಂದು ಗುಣಗಳಿಂದ ಕೂಡಿರುತ್ತೆ. ಅದರ ಪ್ರಕಾರವಾಗಿ ಎಲ್ಲರೂ ನಾವು ನಮ್ಮ ಬಿಹೇವಿಯರ್ ಅನ್ನೋದು ಏನಿದೆ ಅದು ಅದರ ಪ್ರಕಾರವಾಗಿ ನಡೆಯುತ್ತೆ. ಇದನ್ನ ಹೇಳ್ತಾ ಇದ್ದಾರೆ ಅಂತ. ಇನ್ನು ಡೀಟೈಲ್ ಆಗಿ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಶ್ರೀಕೃಷ್ಣ ಮುಂದುವರಿಸಿ ಹೇಳ್ತಾರೆ. ನಾವು ಸರ್ಮುಖೇನ ಇದರ ಡೀಟೈಲ್ಡ್ ವಿಶ್ಲೇಷಣೆ ನಾವು ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ಮೊಟ್ಟ ಮೊದಲನೇದಾಗಿ ಭಗವದ್ಗೀತೆ ಶ್ಲೋಕಗಳನ್ನ ನಾವು ಅದರ ಯಾವ ಅಧ್ಯಾಯದಲ್ಲಿ ಬರ್ತಾ ಇದೆ, ಅಲ್ಲಿ ಏನು ಮುಖ್ಯವಾದ ಜ್ಞಾನ ಅನ್ನೋದನ್ನ ಅಧ್ಯಾಯದ ಹೆಸರು ಮೂಲಕ ನಾವು ತಿಳ್ಕೊಂಡ್ಬಿಡ್ಬೋದು. ಈಗ ಇಲ್ಲಿ ತಮ್ಮ ಎಲ್ಲರ ವ್ಯಾಖ್ಯಾನ ಕೇಳಿದಾಗ ತಾವೆಲ್ಲರೂ 3 ಗುಣಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹೌದು, ಅದನ್ನು ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಮೊದಲು ಹೇಳ್ಕೊಟ್ಟಿದ್ದಾರೆ. ಈ ಪ್ರಕೃತಿ ಅಂತ ಏನಿದೆ, ಪ್ರಕೃತಿನಲ್ಲಿ ಎಲ್ಲ ವಸ್ತುಗಳು ಈ 3 ಗುಣಗಳಿಂದ ಆಗಿದೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಅಧ್ಯಾಯದಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ನಮಗೆ? ಅಧ್ಯಾಯದ ಹೆಸರೇನು? ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧೆ, 3 ರೀತಿಯ ಶ್ರದ್ಧೆಗಳು, ಅವುಗಳನ್ನ
ವಿಭಾಗ ಮಾಡೋದನ್ನ ಕಲಿಸ್ತಾ ಇದ್ದಾರೆ ನಮಗೆ. ನೋಡಿ, ದಯವಿಟ್ಟು ಗಮನ ಕೊಡಿ. ಶ್ರೀಕೃಷ್ಣ ನಮಗೆ ಏನೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ. ನಾನು ಯಾರು, ನಾನು ಯಾವ ರೀತಿ ಕರ್ಮ ಮಾಡಬೇಕು, ಪ್ರಪಂಚದಲ್ಲಿ ಈ ಪ್ರಕೃತಿ ಅಂತ ಏನಿದೆ, ಅಲ್ಲಿ ವಸ್ತುಗಳು ಅಂದರೆ ಏನು, ಅದು ಯಾವುದರಿಂದ ಮಾಡಲಾಗಿದೆ, ಈ ರೀತಿ ಸಂಪೂರ್ಣವಾದ ಸೃಷ್ಟಿಯ ಜ್ಞಾನವನ್ನ ನಿಮಗೆ ನನಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಈ ಜ್ಞಾನ ಏನಿದೆಯಲ್ಲ, ಒಂದು ಅಂಶ ನಾನು ಯಾರು ಅನ್ನೋ ಜ್ಞಾನ, ಇನ್ನೊಂದು ಈ ನಾನು ಈ ಏನೋ ಒಂದು ಪ್ರಪಂಚ ಅನ್ನೋ ಒಂದು ಜಾಗ ಇದೆಯಲ್ಲ, ಈ ಪ್ರಕೃತಿ ಅಂತ ಏನೋ ಒಂದು ಜಾಗ ಇದೆಯಲ್ಲ, ಇದರಲ್ಲಿ ನಾನು ಈಗ ಇರಬೇಕು. ಇದ್ರ ಮೂಲಕ ನಾನು ವ್ಯಕ್ತಪಡಿಸ್ಬೇಕು. ಯಾವ ರೀತಿಯಲ್ಲಿ ನಾನು ವ್ಯವಹಾರ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನವನ್ನ ನಿಮಗೆ ನನಗೆ ಬೆಳೆಸ್ತಾ ಇದ್ದಾರೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ನಿಮಗೆ ಯಾರೋ ಒಬ್ರು, ನಾನು ನಿನಗೆ ಒಂದು ಜ್ಯೂಸ್, ಸ್ವೀಟ್ ಆಗಿರೋ ಜ್ಯೂಸ್ ಮಾಡೋದು ಕಲಿಸ್ಕೊಡ್ತೀನಿ ಬಾ ಅಂತ ಹೇಳ್ಕೊಡ್ತಾರೆ. ನೀವು ಅವ್ರಿಗೆ ಒಂದು ದಾಳಿಂಬೆ ಹಣ್ಣು ತೊಗೊಂಡೋಗ್ತೀರಾ ಅಂತ ಇಟ್ಕೊಳ್ಳೋಣ. ದಾಳಿಂಬೆ ಹಣ್ಣನ್ನು ಅವರು ಹೇಗೆ ರಸ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಅದಾದ್ಮೇಲಿಂದ ಒಂಚೂರು ಟೇಸ್ಟ್ ಮಾಡು ಅಂತ ಹೇಳ್ತಾರೆ. ನೀವು ಟೇಸ್ಟ್ ಮಾಡ್ತೀರಾ. ಒಂದು ಉದಾಹರಣೆಗೆ, ನಿಮಗೆ ಸಿಹಿ ಅಂದರೆ ಗೊತ್ತಿಲ್ಲ, ಉಪ್ಪು ಅಂದರೆ ಗೊತ್ತಿಲ್ಲ, ಖಾರ ಅಂದರೆ ಗೊತ್ತಿಲ್ಲ, ಹುಳಿ ಅಂದರೆ ಗೊತ್ತಿಲ್ಲ, ಕಹಿ ಅಂದರೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ, ಅದನ್ನು ಟೇಸ್ಟ್ ಮಾಡಿದಾಗ ಅದು ಸರಿನಾ ಸರಿ ಇಲ್ವಾ, ಅದು ಇನ್ನೊಬ್ಬರಿಗೆ ಇಷ್ಟ ಆಗತ್ತಾ ಇಷ್ಟ ಇಲ್ವಾ ಅಂತ ನಿಮ್ಗೆ ಉತ್ತರ ಕೊಡ್ಲಿಕ್ಕಾಗತ್ತಾ? ಇಲ್ಲ. ಈಗ ಅದೇನೆ ಅವರು ಒಂಚೂರು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಈಗ ಇದನ್ನ ಟೇಸ್ಟ್ ಮಾಡು ಅಂತ ಕೇಳ್ತಾರೆ. ಈಗ ಹೇಗಿದೆ ಇದು ರುಚಿ? ಈಗ ನಿಮ್ಗೆ ಏನೋ ಒಂದು ವ್ಯತ್ಯಾಸ ಗೊತ್ತಾಗತ್ತೆ. ಆವಾಗ ಏನೋ ಒಂದು ರೀತಿ ಇತ್ತು, ಅದಕ್ಕೂ ಇದಕ್ಕೂ ಏನೋ ಒಂದು ವ್ಯತ್ಯಾಸ ಇದೆ ಅಂತ ನಿಮಗೆ ಅರಿವಾಗತ್ತೆ ಅಲ್ವಾ? ಅವಾಗ ಅವ್ರು ಹೇಳ್ತಾರೆ, ಇವಾಗ ನಿನಗೆ ಏನು ರುಚಿ ಹತ್ತುತ್ತಾ ಇದೆಯಲ್ಲ, ಇದು ಉಪ್ಪಿನ ರುಚಿ. ಓ ಹೌದಾ, ಹೆಂಗ್ ಬಂತು ಉಪ್ಪಿನ ರುಚಿ? ಆವಾಗ ಉಪ್ಪಿನ ಜಾರ್ ತೆಗೆದ್ಬಿಟ್ಟು, ನೋಡು ಈ ಪುಡಿ ಇದೆಯಲ್ಲ, ಇದು ಉಪ್ಪು. ಹೌದಾ, ಓಕೆ ಓಕೆ. ಆಮೇಲಿಂದ ಆ ಉಪ್ಪನ್ನು ಜಾಸ್ತಿ ಹಾಕ್ತಾರೆ. ಇವಾಗ ಅಯ್ಯೋ ಚೆನ್ನಾಗಿಲ್ಲ. ಹೀಗೆ ಉಪ್ಪಿನ ರುಚಿ ಅಂದ್ರೆ ಏನು, ಉಪ್ಪನ್ನ ಎಷ್ಟು ಒಂದು ಅಂಶದಲ್ಲಿ ಹಾಕಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟು ನಿಮಗೆ ಉಪ್ಪಿನ ರುಚಿಯನ್ನ ಕಲಿಸ್ತಾರೆ ಅಲ್ವಾ? ಅದೇ ತರಹ ನಿಮಗೆ ಸಿಹಿ ಅಂದ್ರೇನು, ಕಹಿ ಅಂದ್ರೇನು, ಒಗರಂದ್ರೇನು, ಹುಳಿ ಅಂದ್ರೇನು, ಹೀಗೆ ಬೇರೆ ಬೇರೆ ಅಂಶಗಳನ್ನ ಕಲಿಸ್ತಾ ಹೋಗ್ತಾರೆ. ಆಗ ನೀವು ಹೌದು, ಆವಾಗ ನಿಮಗೆ ಯಾವ ಮಿಶ್ರಣದಲ್ಲಿ ಯಾವುದೋ ಒಂದನ್ನು ಕೊಟ್ಬಿಟ್ಟು ಹೆಂಗಿದೆ ಟೇಸ್ಟ್ ಮಾಡು, ರುಚಿ ಮಾಡಿ ಹೇಳು, ನನಗೆ ಹೊಸ ತಿಂಡಿ ಮಾಡಿದ್ದೀನಿ ಅಂತ ಕೊಡ್ತಾರೆ. ನಿಮ್ಗೆ ಅದ್ರ ಹೆಸರು ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಉದಾಹರಣೆಗೆ ತಗೋತೀರಾ. ತುಂಬ ಚೆನ್ನಾಗಿದೆ, ಹೆಂಗೆ ಮಾಡಿದ್ರಿ ಅಂತ ಕೇಳ್ತೀರಾ ಅಲ್ವಾ? ಬಹಳ ಅದು ಸಹಜವಾದ ಪ್ರಶ್ನೆ ತಾನೇ. ಏನಿದು? ಮೊದಲನೇದಾಗಿ ನಾವು ಕೇಳ್ತೀವಿ, ಏನಿದು? ಇದು ಚುರುಮುರಿ. ಓ ಹೌದಾ, ಹೆಂಗೆ ಮಾಡಿದ್ರಿ? ಇದಕ್ಕಾ ಅಂತ ಹೇಳ್ಬಿಟ್ಟು ಒಂದು ಕತೆ ಹೇಳ್ತಾರೆ. ನಾನು ಮಾಡ್ಲಾ? ಬಾ ಕಲಿಸ್ಕೊಡ್ತೀನಿ ಅಂತ ಕಲಿಸ್ಕೊಡ್ತಾರೆ ಅಲ್ವಾ? ಆಮೇಲಿಂದ ನೀವು ಕಲಿಸಿದ ಮೇಲಿಂದ ನೀವು ಮನೆಗೆ ಹೋಗ್ತೀರಾ. ಮನೆಗೆ ಹೋದಾಗ ಫಸ್ಟ್ ಟೈಮು ನೀವು ಅಲ್ಲಿ ಎಲ್ರಿಗೂ ಬನ್ನಿ ಬನ್ನಿ ನಾನು ನಿಮ್ಮ ಚುರುಮುರಿ ಮಾಡ್ಕೊಡ್ತೀನಿ, ತುಂಬ ಅದ್ಭುತವಾಗಿದೆ ಅಂಥೇಳಿ ನೀವು ಮಾಡಿದಾಗ ಅವ್ರು ಕೆಲವ್ರು ಹೇಳ್ತಾರೆ, ಚೆನ್ನಾಗಿಲ್ಲ, ಇದು ಖಾರ ತುಂಬ ಜಾಸ್ತಿ ಆಗೋಯ್ತು, ಇದು ಉಪ್ಪು ಜಾಸ್ತಿ ಆಗೋಯ್ತು, ಅಯ್ಯೋ ಇಷ್ಟು ಹುಳಿ ಯಾರು ಹಿಂಗೆ ಮಾಡ್ತಾರೆ, ಏನೋ ಹಂಗೇನೋ ಏನೋ ಹೇಳ್ತಾರೆ. ಆವಾಗ ನಿಮ್ಗೆ ಅರ್ಥ ಆಗತ್ತೆ, ಏನೋ ನಾನು ಎಡವಟ್ಟು ಮಾಡ್ಬಿಟ್ನಲ್ಲ ಚುರುಮುರಿ ಮಾಡೋದ್ರಲ್ಲಿ. ಆವಾಗ ನೀವು ಆಲೋಚನೆ ಮಾಡ್ತೀರಾ, ಹೆಂಗೆ ಮಾಡಲಿ ಇದನ್ನ ಸರಿಯಾಗಿ? ಅವ್ರು ಮಾಡಿಕೊಟ್ಟಾಗ ಏನು ಅದ್ಭುತವಾಗಿತ್ತು, ಇವಾಗ ಅದೇ ಥರ ಅದ್ಭುತವಾಗಿ ಮಾಡಬೇಕಲ್ಲ ಅಂತ ನಿಮ್ಮ ಮನಸ್ಸನ್ನು ನೀವು ಅವಾಗ ಉಪಯೋಗ ಮಾಡಿ ನೀವು ಕಂಡುಹಿಡಿಯಕ್ಕೆ ಶುರು ಮಾಡ್ತೀರಾ. ಓ ಏನು ಜಾಸ್ತಿ ಆಯಿತು, ಏನು ಕಡಿಮೆ ಆಯಿತು, ಏನನ್ನು ಸರಿ ಮಾಡಬೇಕು, ಯಾವ ಹಂತದಲ್ಲಿ ಏನನ್ನು ಹಾಕಬೇಕು, ಎಷ್ಟು ಪ್ರಪೋರ್ಷನಲ್ ಹಾಕ್ಬೇಕು ಎಲ್ಲ ಕಲ್ತ್ಕೊಂಡು ಇನ್ನೊಂದು ದಿವಸ ನೀವು ಕರಿತೀರ ಮನೆಯವ್ರನ್ನೆಲ್ಲ. ಆಗ ಅವರು ಏನು ಚೆನ್ನಾಗಿದೆ, ಏನು ಅದ್ಭುತ,
ಅಲ್ಲೆಲ್ಲೋ ಹೊರಗಡೆ ತಿನ್ಕೊಂಬಂದೆ, ಅದಕ್ಕಿಂತ ಇದೇ ಅದ್ಭುತ ಅಂತ ಹೇಳ್ತಾರೆ. ಆಗ ನೀವು ವಾ 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 ಅಂತ ಅನ್ಕೋಬೋದು ಅಲ್ವಾ? ಅಂದ್ರೆ ಏನು, ಜೀವನದಲ್ಲಿ ಹೀಗೆ ಏನೋ ಒಂದು ಸರಿಯಾಗಿ ಮಾಡೋಕ್ಕೆ ಕಲ್ತ್ಕೊಂಡಾಗ ಒಂದು ರೀತಿ ಅದರಲ್ಲಿ ತಾನಾಗಿ ಒಂದು ಆನಂದ ಇದೆ, ಏನೋ ಒಂದು ಸಂತೋಷ ಇದೆ ಅಲ್ವಾ? ಯಾಕೆ ಸಾಧ್ಯವಾಯಿತು ಇದೆಲ್ಲ? ನೀವೆಲ್ಲದನ್ನು ಉಪ್ಪು ಅಂದ್ರೇನು, ಹುಳಿ ಅಂದ್ರೇನು, ಖಾರ ಅಂದ್ರೇನು, ಒಗರಂದ್ರೇನು, ಅದು ಎಷ್ಟು ಮಿಶ್ರಣದಲ್ಲಿ ಸೇರಿಸ್ಬೇಕು, ಯಾವಾಗ ಸೇರಿಸ್ಬೇಕು, ಅದು ಯಾವ ಹಂತದಲ್ಲಿ ಸೇರಿಸ್ಬೇಕು, ಎಲ್ಲ ಒಂದೊಂದಾಗಿ ಮನಸ್ಸು ಅನ್ನೋ ಒಂದು ಉಪಕರಣನ ಉಪಯೋಗ ಮಾಡಿ ಅದನ್ನೆಲ್ಲ ಸರಿಯಾಗಿ ಕಲ್ತ್ಕೊಂಡಾಗ ಅಲ್ವಾ ಒಂದು ರೀತಿ ಆ ಚುರುಮುರಿ ಮಾಡೋದ್ರ ಕಡೆ ನೀವು ನಿಮ್ಮ ಮನಸ್ಸಿನಲ್ಲಿ ವಿವೇಕವನ್ನು ಬೆಳೆಸ್ಕೊಂಡ್ರಿ ಅಂತ ಹೇಳ್ಬೋದು. ಹೌದ್ ತಾನೆ? ಈಗ ಯಾರೋ ಒಬ್ರು ಬಂದು ನಿಮಗೆ ಚುರುಮುರಿ ತಿನ್ನು ಅಂತ ಕೊಟ್ಟಾಗ ಅದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಅಸ್ಪಷ್ಟವಾದ ಜ್ಞಾನ ಇತ್ತು. ಈ ರೀತಿಯೆಲ್ಲ ನೀವು ಮಾಡಿ ಎಲ್ಲ ಮಾಡಿದಾಗ ಈಗ ನಿಮ್ಮನ್ನ ಏನಂತ ಕರಿಬೋದು? ಚುರುಮುರಿ ತಜ್ಞ ಅಂತ ಕರಿಬೋದು ಅಲ್ವಾ? ಅವಾಗ ಎಲ್ರು ಬಂದು ನಿಮ್ಮ ಹತ್ರ ಕೇಳ್ತಾರೆ, ಚುರುಮುರಿ ಹೆಂಗೆ ಮಾಡೋದು? ಈಗ ನಿಮಗೆ ಎಷ್ಟು ಜನ ಬಂದು ಕೇಳ್ತಾ ಇರ್ತಾನೆ, ಜಿಲೇಬಿನೋ ಅಥವಾ ಮೈಸೂರು ಪಾಕೋ ಅಥವಾ ಬಿಸಿಬೇಳೆ ಬಾತು ಅಥವಾ ವಾಂಗಿ ಬಾತು, ಏನೋ ಆ ಥರ ಏನೋ ಒಂದಿರುತ್ತೆ ನಿಮ್ಮ ಲೈಫಲ್ಲಿ, ನೀವು ಎಕ್ಸ್ಪರ್ಟ್ ಅಂತ ಅಲ್ವಾ? ಅಥವಾ ಸೀರೆ ಉಟ್ಕೊಳ್ಳೋದಿರ್ಬೋದು. ಕೆಲವರಿಗೆ ನೀವು ಏನು ಚೆನ್ನಾಗಿ ಸೀರೆ ಉಟ್ಕೋತೀರಾ ಅಂತ, ಅಥವಾ ಕೆಲವರಿಗೆ ನೀವು ಎಷ್ಟು ನೀಟಾಗಿ ತಲೆ ಬಾಚ್ಕೋತೀರಾ, ನೀವು ಅದರಲ್ಲಿ ಏನೋ ಎಕ್ಸ್ಪರ್ಟು. ಹಾಗೆ ಈ ರೀತಿ ತಜ್ಞರಾಗ್ಬಿಡ್ತೀರ ಬೇರೆ ಬೇರೆ ಯಾವ್ಯಾವುದೋ ಡಿಪಾರ್ಟ್ಮೆಂಟಲ್ಲಿ. ಆದರೆ ಈ ಜೀವನ ಅನ್ನೋ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಈ ಜೀವನ ಅನ್ನೋ ಡಿಪಾರ್ಟ್ಮೆಂಟ್ನಲ್ಲಿ ಇದೇ ಥರ ಉಪ್ಪು ಹುಳಿ ಖಾರ ಇದನ್ನೆಲ್ಲ ಕಲ್ತ್ಕೊಳ್ಬೇಕಾಗತ್ತೆ ನಾವು. ಅದನ್ನ ಕಲಿಸಲಿಕ್ಕೆ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೋಡಪ್ಪ, ಪ್ರಪಂಚ ಅಂದರೆ ಹಿಂಗೆ. ಈ ಪ್ರಪಂಚದಲ್ಲಿ ಈಗ ಅಡುಗೆಗೆ ಯಾವ ಥರ ಉಪ್ಪು ಹುಳಿ ಖಾರ ಬೇಕು, ಅದೇ ಥರ ಈ ಪ್ರಪಂಚದಲ್ಲಿ ನೋಡಪ್ಪ, ಪ್ರತಿಯೊಬ್ಬರಿಗೂ ಶ್ರದ್ಧೆ ಅಂದ್ರೇನು? ಶ್ರದ್ಧೆ ಅಂದ್ರೇನು? ಮೊಟ್ಟ ಮೊದಲನೇದಾಗಿ ಶ್ರದ್ಧೆ ಅಂತಂದರೆ ನೀವು ಹೇಳ್ಬೋದು, ನನಗೆ ನಾನು ಮಾಡೋ ಕೆಲಸದಲ್ಲಿ ಬಹಳ ಶ್ರದ್ಧೆ. ಅಥವಾ ನೀವು ಹೇಳ್ಬೋದು, ನನಗೆ ನನ್ನ ತಂದೆ ತಾಯಿ ಮೇಲ್ಗಡೆ ಬಹಳ ಶ್ರದ್ಧೆ. ಅಥವಾ ನನಗೆ ನನ್ನ ಟೀಚರ್ ಮೇಲೆ ಬಹಳ ಶ್ರದ್ಧೆ. ಏನು ಶ್ರದ್ಧೆ ಅಂತಂದರೆ? ಶ್ರದ್ಧೆ ಅಂತಂದರೆ ನಿಮ್ಗೇನೋ ಒಂದು ನಂಬಿಕೆ. ಈಗ ಹೆಂಗೆ ಒಂದು ಮಗುಗೆ ಅಮ್ಮನ ಮೇಲೆ ಶ್ರದ್ಧೆ ಇರುತ್ತಲ್ಲ, ಹಾಗೆ ಈಗ ನನಗೆ ಅಮ್ಮ ಬಂದು ಮಗುವಿಗೆ ಏನೋ ಬಾಯಿಗಿಟ್ರು ಅಂತಂದರೆ ಆ ಮಗುಗೆ ಸಂಪೂರ್ಣ ನಂಬಿಕೆ, ನನ್ನ ಅಮ್ಮ ಅಲ್ವಾ, ನನ್ನನ್ನು ಕಾಪಾಡ್ತಾರೆ, ಅದರಲ್ಲಿ ಏನು ಒಂದು ಕಿಂಚಿತ್ತು ಸಂಶಯ ಇಲ್ಲ ಆ ಮಗುಗೆ ಅಲ್ವಾ? ಆ ರೀತಿ ಒಂದು ಸಂಶಯ ಇಲ್ಲದೆ ಆ ಒಂದು ಏನೋ ನಂಬಿಕೆ ಅಂತ ಇದೆಯಲ್ಲ, ಒಂದು ವಿಶ್ವಾಸ ಅಂತ ಇದೆಯಲ್ಲ, ಅದು ಶ್ರದ್ಧೆ. ಈಗ ನಿಮಗೆ ನನಗೆ ಈ ಬೆಳಗಾಗೆದ್ರೆ ಸೂರ್ಯ ಬರ್ತಾನೆ, ಹೌದು ಅಲ್ವಾ? ಆ ವಿಶ್ವಾಸ ಇದೆ. ಅದ್ರ ಮೂಲಕ ಒಂದು ರೀತಿಯ ನಮಗೆ ಭಕ್ತಿ ಭಾವನೆ ಇದೆ. ಓ, ಅವರಿದ್ದಾರೆ, ಅವರಿರೋದ್ರಿಂದ ಎಲ್ಲ ನಡೆಯುತ್ತೆ ಅನ್ನೋದು. ಹೀಗೆ ಶ್ರದ್ಧೆ ಅನ್ನೋದು ಸಹಜ ಅಂತ ಮೊಟ್ಟ ಮೊದಲನೇದಾಗಿ ನಮಗೆ ಭಗವಂತ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಏನಂಗಂದ್ರೆ, ಭಕ್ತಿ ಅಂತ ನಾವೇನು ಕರಿತಾ ಇದ್ದೀವಿ ಅದನ್ನ ನಾವೇನು ಕಲಿಬೇಕು ಅಂತಿಲ್ಲ. ಭಕ್ತಿ, ಆ ಭಕ್ತಿಯ ಮೂಲಕ ಬರ್ತಾ ಇರೋ ಒಂದು ಶ್ರದ್ಧೆ, ಯಾವುದೋ ಒಂದು ವಿಷಯದಲ್ಲಿ ನಮಗೆ ಮನಸ್ಸನ್ನು ಹಾಕಬೇಕು, ಆ ದಿಕ್ಕಿನಲ್ಲಿ ನಾನು ತಗೊಂಡೋಗ್ತೇನೆ ಅನ್ನೋ ಒಂದು ಆ ಶ್ರದ್ಧೆ ಇದೆಯಲ್ಲ, ಶ್ರದ್ಧಾಪೂರ್ವಕವಾಗಿ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳ್ತೇವಲ್ಲ, ಅದು ಸಹಜ, ಅದು ತಾನಾಗಿರುತ್ತೆ. ಇದು ಮೊಟ್ಟ ಮೊದಲನೇ ಅಂಶ ಹೇಳ್ಕೊಡ್ತಾ ಇದ್ದಾರೆ ಭಗವಂತ ನಿಮಗೆ ನನಗೆ. ಎರಡನೇ ಅಂಶ ಏನು ಹೇಳ್ಕೊಡ್ತಾ ಇದ್ದಾರೆ? ಈ ಶ್ರದ್ಧೆ ಅನ್ನೋದು 3 ಥರ ಇರ್ಬೋದಪ್ಪ. ಅದು ಆ ಮನಸ್ಸಿನ ಗುಣವನ್ನ ಅನುಕರಣೆ ಮಾಡುತ್ತೆ. ಕೆಲವರಲ್ಲಿ ತಾಮಸಿಕ ಶ್ರದ್ಧೆ, ಊಟ ಮಾಡು ಮಲಕ್ಕೋ, ಆಮೇಲಿಂದ ಕೊನೆದಿದೆಯಲ್ಲ, ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ ಮಾಹೆ, ಅದರಲ್ಲಿ ಶ್ರದ್ಧೆ. ಇನ್ನು ಕೆಲವ್ರಿಗೆ ನಾನು ನನ್ನದು ಅನ್ನೋ, ಅದನ್ನು ಗಳಿಸ್ಬೇಕು ಇದನ್ನು ಗಳಿಸ್ಬೇಕು
ಅನ್ನೋ ವಿಷಯದಲ್ಲಿ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ ಅಂತಂದ್ರೆ ಯಾವುದು ಜೀವನದಲ್ಲಿ ಉನ್ನತವಾದದ್ದು, ಯಾವ ದಿಕ್ಕಿನಲ್ಲಿ ನಾನು ನನ್ನ ಮನಸ್ಸನ್ನ ಹರಿಸ್ಬೇಕು ಅನ್ನೋ ಒಂದು ಶ್ರದ್ಧೆ. ಗುರು ಹಿರಿಯರಲ್ಲಿ ಗೌರವ, ಸ್ಪಷ್ಟವಾದ ಜ್ಞಾನದಲ್ಲಿ ಒಂದು ನಿಖರತೆ, ಯಾವುದನ್ನ ನಾನು ನನ್ನ ಸಮಯವನ್ನ ಉಪಯೋಗ ಮಾಡಬೇಕು ಆ ದಿಕ್ಕಿನಲ್ಲಿ ಒಂದು ಮನಸ್ಸಿನಲ್ಲಿ ಸರಿಯಾದ ನಿರ್ಧಾರ, ಈ ಎಲ್ಲ ಸಾತ್ವಿಕ ಶ್ರದ್ಧೆಗಳು. ಯಾಕಂದ್ರೆ ಜೀವನದಲ್ಲಿ ನೀವು ನಾನು ಚುರುಮುರಿ ಅಂತ ಏನ್ ಮಾಡ್ತೇವೆ ಅದು ಯಾವಾಗ ಚೆನ್ನಾಗಿರುತ್ತೆ ಹೇಳಿ? ಯಾವಾಗ ನಾವು ಪ್ರಜ್ಞಾಪೂರ್ವಕವಾಗಿ ಅರಿವಿನಿಂದ ಕೆಲಸ ಮಾಡ್ತೇವೆ ಆವಾಗ ಮಾತ್ರ. ಏನೇ ಕೆಲಸ ಇರ್ಬೋದು, ಅದು ಚುರುಮುರಿ ಇರ್ಬೋದು, ಸೀರೆ ಹಾಕೊಳ್ಳೋದಿರ್ಬೋದು, ಹಲ್ಲುಜ್ಜೋದಿರ್ಬೋದು, ಇನ್ನೊಬ್ಬರ ಹತ್ರ ಮಾತಾಡೋದಿರ್ಬೋದು, ಅಥವಾ ಕೇವಲ ಒಂದು ಚಿತ್ರ ಬರೆಯೋದಿರ್ಬೋದು, ಏನಾದರೂ ಇರ್ಬೋದು. ಎಲ್ಲಿ ನಾವು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತೇವೆ ಆಗ ಮಾತ್ರ ಅದರಲ್ಲಿ ನಮಗೆ ಒಂದು ಆನಂದ, ಅದನ್ನು ನೋಡಿದವರು ಅದನ್ನು ಕೇಳಿದವ್ರಿಗೂ ಆನಂದ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಇಲ್ಲಿ ಭಗವಂತ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಈ ಮನಸ್ಸು ಅಂತ ಇದೆ, ಆ ಮನಸ್ಸಿನಲ್ಲಿ ಈ ರೀತಿ 3 ಗುಣಗಳಿರುತ್ತೆ. ಹೌದು, ಆ 3 ಗುಣಗಳ ಮೂಲಕ ಶ್ರದ್ಧೆ ಅಂತ ಏನಿದೆ ಅದು ಸಹಜ. ಆ ಶ್ರದ್ಧೆ ಆ ರೀತಿ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಈಗ ಹೇಗೆ ಬೆಳಕು ಅಂತಿರುತ್ತೆ, ಒಂದು ಕೆಂಪು ಗಾಜಿನ ಮೂಲಕ ಬೆಳಕನ್ನು ಹರಿಸಿದಾಗ ನಮಗೆ ಕೆಂಪು ಬೆಳಕಾಗಿ ಕಾಣುತ್ತೆ. ಅದು ಹಳದಿ ಗಾಜಿನ ಮೂಲಕ ಹರಿಸಿದಾಗ ಅದು ಹಳದಿಯಾಗಿ ಕಾಣುತ್ತೆ. ಅದನ್ನ ನಾವು ಕಪ್ಪು ಗಾಜಿನ ಮೂಲಕ ಹರಿಸಿದಾಗ ಕಪ್ಪಾಗಿ ಕಾಣುತ್ತೆ. ಅದೇ ಬೆಳಕು. ಆದರೆ ಕಾಣಿಸೋದು ಆ ಗಾಜಿನ ಒಂದು ಯಾವ ಗುಣ ಇದೆ ಅದರ ಮೂಲಕ ಆ ರೀತಿ ನಮಗೆ ಕಾಣಿಸುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಶ್ರದ್ಧೆ ಅನ್ನೋದು ಸಹಜ, ನಂಬಿಕೆ ಅನ್ನೋದು ಸಹಜ, ವಿಶ್ವಾಸ ಅನ್ನೋದು ಸಹಜ. ಅದನ್ನ ಯಾರೂ ಹೇಳ್ಕೊಡ್ತಾ ಇಲ್ಲ, ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಮನಸ್ಸಿನ ಗುಣದ ಪ್ರಕಾರ ನಾವು ಬೇರೆ ಬೇರೆ ವಿಷಯದ ಮೇಲ್ಗಡೆ ನಂಬಿಕೆಯನ್ನ ನಾವು ಇಡ್ಲಿಕ್ಕೆ ಶುರು ಮಾಡಿಬಿಡ್ತೇವೆ. ತಾಮಸಿಕ ಶ್ರದ್ಧೆನಲ್ಲಿ ನಾವು ಅಧಮ ಗುಣಗಳ ಕಡೆ ನಾವು ಶ್ರದ್ಧೆಯನ್ನು ಇಡ್ಲಿಕ್ಕೆ ಶುರು ಮಾಡ್ತೇವೆ. ರಾಜಸಿಕ ಗುಣಗಳಿದ್ದಾಗ ನಮ್ಮ ಶ್ರದ್ಧೆ ಎಲ್ಲ ನಾನು ನನ್ನದು ಅನ್ನೋ ಈ ಅಹಮ್ಮನ್ನ ಉತ್ತೇಜನ ಮಾಡಲಿಕ್ಕೆ ಇಟ್ಕೊಂಡ್ಬಿಡ್ತೇವೆ. ಈಗ ತಾಮಸಿಕತನದಲ್ಲಿ ಏನಾಗತ್ತೆ, ಎಷ್ಟೊಂದು ರೀತಿಯ ಮೂಢನಂಬಿಕೆಗಳು ಬಂದ್ಬಿಡುತ್ತೆ ಅಲ್ವಾ? ಅವ್ರು ಮಾಟ ಮಾಡ್ತಾರೆ, ಅವ್ರು ಮಾಯ ಮಾಡ್ತಾರೆ, ನನ್ಗೆ ಅದಾಗತ್ತೆ ಇದಾಗತ್ತೆ, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ನಾನು ಈ ರೀತಿ ಏನೋ ಕಟ್ಕೊಳ್ಬೇಕು, ಇದೆಲ್ಲದರಿಂದ ಮಾತ್ರ ಒಳ್ಳೇದಾಗತ್ತೆ, ಅವರು ವಿಧವೆ, ಅವ್ರ ಹತ್ರ ಈ ಒಂದು ಕಾರ್ಯ ಮಾಡಿಸ್ಬಾರ್ದು. ಈಗೆಲ್ಲ ಬೇರೆ 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 ರೀತಿಯ ಜೀವನದ ಒಂದು ನಡವಳಿಕೆಗಳು ಎಲ್ಲಿಂದ ಶುರುವಾಗತ್ತೆ? ಸರಿಯಾದ ಜ್ಞಾನ ಇಲ್ಲದೆ ಇದ್ದಾಗ. ಇದು ಎಲ್ಲ ತಾಮಸಿಕ ಗುಣ. ಇನ್ನು ರಾಜಸಿಕ ಗುಣದಿಂದ ಯಾವ ರೀತಿ ಶ್ರದ್ಧೆಗಳು? ನಾನು ನನ್ನದು ನನಗೆ, ಆ ರೀತಿಯ ಕಾರ್ಯಗಳಲ್ಲಿ ಜಾಸ್ತಿ ಉತ್ತೇಜನ, ನನ್ನ ಬಲ ಜಾಸ್ತಿ ಆಗಬೇಕು. ಎಷ್ಟೊಂದು ಜನ ಪಾಲಿಟಿಷಿಯನ್ಸ್ ಕೇಳಿದಿರ ತಾವು, ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರಂತೆ, ಅವ್ರೂ ಎಲ್ಲ ನಾಮ ಹಾಕೊಂಡು ಪೂಜೆ ಮಾಡಿಸ್ತಾರಂತೆ. ಯಾಕೆ ಅಂತ ಕೇಳಿದ್ರೆ, ನಾನು ಈ ಎಲೆಕ್ಷನಲ್ಲಿ ಗೆಲ್ಲಬೇಕು, ನನಗೆ ಒಳ್ಳೇದಾಗಬೇಕು, ಅದಕ್ಕೋಸ್ಕರ ದೇವಸ್ಥಾನ. ದೇವರು ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ನನ್ಗೇನು ಕೊಡ್ತೀಯಾ ನೀನು, ನಾನು ನಿನಗೇನು ಕೊಡ್ತೀನಿ ಅನ್ನೋ ವ್ಯವಹಾರ ಮಾಡೋಕ್ಕಿರೋದು. ಈ ರೀತಿ ಶ್ರದ್ಧೆನು ಕೆಲವರಲ್ಲಿ. ಅದನ್ನ ಈ ವ್ಯಕ್ತಿಗಳ ಮೂಲಕ, ರಾಮಾಯಣದ ಈ ವ್ಯಕ್ತಿಗಳ ಮೂಲಕ, ಈ ಪಾತ್ರಗಳ ಮೂಲಕ ನಾವು ತಿಳ್ಕೊಳ್ಬೋದು. ಕುಂಭಕರ್ಣನಲ್ಲಿ ತಾಮಸಿಕ, ತಮಸ್ಸು ಜಾಸ್ತಿ, ರಾವಣನಲ್ಲಿ ರಜಸ್ಸು ಜಾಸ್ತಿ, ಇನ್ನು ವಿಭೀಷಣನಲ್ಲಿ ಸಾತ್ವಿಕತೆ. ಆತ ಯಾವುದು ಧರ್ಮ ಯಾವುದು ಅಧರ್ಮ, ಈ ರಾವಣ ನನ್ನ ಅಣ್ಣ ಆದ್ರೂ ಆತ ಮಾಡಿರೋ ಕಾರ್ಯದಲ್ಲಿ ಏನು ತಪ್ಪಿದೆ, ಯಾರನ್ನ ನಾನು ನಿಜವಾಗಿ ಗೌರವ ಕೊಡಬೇಕು, ಈ ಎಲ್ಲ ಅರಿವು, ಈ ಎಲ್ಲ ಒಂದು ವಿವೇಕ ಆತನಲ್ಲಿ ಜಾಗೃತವಾಗಿದೆ. ಆತನ ಮನಸ್ಸು ಸಾತ್ವಿಕ ಶ್ರದ್ಧೆ. ಹಾಗಾಗಿ
ಯಾರಲ್ಲಿ ನಂಬಿಕೆ ಆತನಿಗೆ? ಶ್ರೀರಾಮನಲ್ಲಿ ನಂಬಿಕೆ. ಏನು ಶ್ರೀರಾಮನಲ್ಲಿ ನಂಬಿಕೆ ಅಂತಂದ್ರೆ, ನನ್ನ ಸ್ವರೂಪ ಏನು, ಆ ಒಂದು ಸ್ವರೂಪದಲ್ಲಿ ಒಂದು ನಂಬಿಕೆ, ಆತ್ಮನಲ್ಲಿ ನಂಬಿಕೆ, ನನ್ನ ಮೇಲೆ ತನ್ನಂಬಿಕೆ ಅಂತ ಹೇಳ್ತೇವಲ್ಲ, ಅಥವಾ ಆತ್ಮನಿರ್ಭರತೆ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಅಥವಾ ಎಲ್ಲ ಗುರುಗಳು ಹೇಳ್ಕೊಡ್ತಾರೆ ಆತ್ಮವಿಶ್ವಾಸ ಅಂತ. ಆತ್ಮವಿಶ್ವಾಸ ಅಂತಂದ್ರೆ ಏನು? ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋಣ. ಏನಂಗಂದ್ರೆ ಅರ್ಥ ಆತ್ಮವಿಶ್ವಾಸ ಅಂತಂದ್ರೆ? ಆತ್ಮವಿಶ್ವಾಸ ಅಂತಂದ್ರೆ ನಾನು ಈ ಕುಗ್ಗೋ ಹಿಗ್ಗೋ ಬೆಳೆಯೋ ಹೊರಟೋಗೋ ದೇಹ ಮನಸ್ಸುಗಳಲ್ಲ. ಆ ದೈವಿ ಸ್ವರೂಪ ನನ್ನಲ್ಲಿ ಅರಿವಿನ ರೂಪದಲ್ಲಿದೆ. ಆ ಶಕ್ತಿ ನನ್ನಲ್ಲಿದೆ. ಆ ಶಕ್ತಿಯನ್ನು ನಾನು ಸೇವೆಯ ಮೂಲಕ ಯಾವಾಗ ಹೊರತರ್ತೇನೆ, ಆಗ ಆ ದೈವಿ ಶಕ್ತಿಯ ಅನುಭವವೇ ನನಗಾಗತ್ತೆ. ಈ ಒಂದು ಸಹಜವಾದ ನಂಬಿಕೆ, ಇದು ಸಾತ್ವಿಕ ನಂಬಿಕೆ. ನಂಬಿಕೆ ಅಂದ್ರೆ ಏನರ್ಥ? ಏನೋ ನನ್ಗೆ ಗೊತ್ತಿಲ್ಲ ಸಂಪೂರ್ಣವಾಗಿ, ಆದರೆ ಅದಿದೆ ಅಂತ. ಸಣ್ಣ ಮಕ್ಕಳಿಗೆ ನೋಡಪ್ಪ ಇವ್ರ ದೇವರು, ಈ ದೇವಸ್ಥಾನ, ಇಲ್ಲಿ ಹೋಗಿ ಪೂಜೆ ಮಾಡು ಅಂತಂದ್ರೆ ಒಂದು ನಂಬಿಕೆ ಸಹಜ, ಶ್ರದ್ಧೆ ಸಹಜ ಮಕ್ಕಳಿಗೆ. ನೋಡಿ, ಗಮನ ಕೊಡಿ. ಏನು ನಾವೇನು ತುಂಬ ಹೇಳ್ಕೊಡ್ಬೇಕಾಗಿಲ್ಲ. ಬಾ ಮಗು, ಇವರು ದೇವರು, ಇಲ್ಲಿ ಕೈ ಮುಗಿ ಅಂತಂದ್ರೆ ಬಹಳ ಭಕ್ತಿಯಿಂದ ನಮನ ಮಾಡ್ತಾರೆ. ಏನು ಯಾರೋ ಕೂತ್ಕೊಂಡು ಒಂದು ದೊಡ್ಡ ಲೆಕ್ಚರ್ ಕೊಡ್ಬೇಕಾಗಿಲ್ಲ. ಭಕ್ತಿ ಅಂದ್ರೆ ಏನು ಗೊತ್ತಾ, ಶ್ರದ್ಧೆ ಅಂದ್ರೆ ಏನು ಗೊತ್ತಾ, ವಿಶ್ವಾಸ ಅಂದ್ರೆ ಏನು ಗೊತ್ತಾ, ಏನು ಬೇಕಾಗಿಲ್ಲ. ಒಂದು ನಮಸ್ಕಾರ ಮಾಡೋಣ, ಆಯ್ತು. ಒಂದು ಅವ್ರಿಗೆ ಪ್ರೀತಿಯಿಂದ ಹಗ್ ಮಾಡೋಣ, ಆಯ್ತು. ಯಾರನ್ನ ಅಮ್ಮ ನೋಡಿ ನೋಡಿ, ಸಣ್ಣ ಮಕ್ಕಳಿಗೆ ಅಪ್ಪನ ಪರಿಚಯ ಹೇಗಾಗತ್ತೆ? ಅಮ್ಮ ಯಾರನ್ನ ಬೆಟ್ ಮಾಡಿ ತೋರಿಸಿ ಇವ್ರು ನಿನ್ನ ಅಪ್ಪ ಅಂತ ಹೇಳ್ತಾರೆ, ಮಗು ನಂಬ್ಕೊಳ್ಳುತ್ತೆ ಅಷ್ಟೇ. ಯಾಕೆ? ಅಮ್ಮನ ಮೇಲೆ ಸಹಜವಾದ ಒಂದು ನಂಬಿಕೆ. ಹೀಗೆ ಈ ಭಗವಂತನ ಮೇಲೆ ನಂಬಿಕೆ, ಈ ಪ್ರಪಂಚದ ಒಂದು ದೈವಿ ಶಕ್ತಿಯ ಮೇಲೆ ನಂಬಿಕೆ, ಆ ಒಂದು ಶಕ್ತಿ ನನ್ನಲ್ಲೂ ರಾರಾಜಿಸ್ತಾ ಇದೆ ಅನ್ನೋ ಒಂದು ವಿಶ್ವಾಸ, ಆ ಒಂದು ಶಕ್ತಿಯನ್ನ ನಾನು ಸೇವೆಗೋಸ್ಕರ ಹೊರತರ್ತೇನೆ ಅನ್ನೋ ಒಂದು ಆತ್ಮಸ್ಥೈರ್ಯ, ಇದು ಸಾತ್ವಿಕ ಶ್ರದ್ಧೆ. ಅದನ್ನ ಭಗವಂತ ನಿಮಗೆ ನನಗೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾಕೆ? ಆ ಚುರುಮುರಿ ಹೆಂಗೆ ಚೆನ್ನಾಗಾಯ್ತು, ಆ ಥರ ನಿಮ್ಮ ಜೀವನ, ನನ್ನ ಜೀವನ, ಎಲ್ಲರ ಜೀವನ ಚೆನ್ನಾಗಿರಲಿ. ಅದೇ ಎಲ್ಲ ಸದ್ಗುರುಗಳ ಆಶಯ. ಆ ಆಶಯ ಹೇಗೆ ಹೊರಗಡೆ ತರಬೇಕು? ಜ್ಞಾನದ ಪ್ರಸಾರದ ಮೂಲಕ. ಅದನ್ನ ಇಲ್ಲಿ ನಿಮಗೆ ನನಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಹರಿ ಓಂ. ಲಕ್ಷ್ಮೀಜಿ. ಹರಿ ಓಂ ಅಮ್ಮ. ಹರಿ ಓಂ ರೀ. ಅದೇ ನೀವು ಜಾಯಿನ್ ಆಗಿದ್ದು ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಯ್ತು. ಏನಾದ್ರು ಹೇಳೋದಿದ್ರೆ ಹೇಳಿ. ಇಲ್ಲ ಅಮ್ಮ, ಇವಾಗ ಬಂದಿದ್ದೀನಿ, ನನ್ ಮನನ ನೋಡ್ತೀನಿ ಅಮ್ಮ. ಈಗ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಬಂತಾ? ಮನಸ್ಸಿನಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರೂ? ನನಗನ್ಸಿದ್ದು ಅಂತಂದ್ ಹೇಳಿದ್ರ, ಇದು ರಜಸ್ಸು ತಮಸ್ಸು ಸಾತ್ವಿಕ ನಮ್ದು ಡೈಲಿ ಲೈಫ್ ನೊಳಗ್ ಇದ್ದೇ ಇರ್ತತಿ ಅಂತ ಹೇಳಿ ನನಗ ಅನ್ನಿಸ್ತ್ರಿ. ದಿನದ ನಾವ್ ಏನೋ ಮಾಡ್ತಿರ್ತೇವಲ್ಲ, ಅಥವಾ ಬೆಳಿಗ್ಗೆಯಿಂದ ಸಾಯಂಕಾಲ, ಬೆಳಿಗ್ಗೆ ಒಂಥರ ಮನಸ್ಥಿತಿ ಬ್ಯಾರೆ ಇರ್ತೈತಿ, ಸಾಯಂಕಾಲ ಒಂಥರ ಬ್ಯಾರೆ ಇರ್ತೈತಿ, ಆ ತರ ಅಂತಂದ್ ಹೇಳಿ ನನ್ ತಲೆಗ್ ಬಂದಿತ್ರಿ. ಈಗ ನಿಮ್ದ ಕೇಳಾದ್ಮೇಲೆ ಸ್ವಲ್ಪ ಚೇಂಜ್ ಆತ್ರಿ ಮತ್ತ. ಆಗ್ಲಿ ಅಮ್ಮ. ಯಾಕಂದ್ರೆ ಇಲ್ಲಿ ಆ ಗುಣಗಳು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ 3 ಗುಣ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಇಲ್ಲಿ. ಏನು? ಶ್ರದ್ಧೆಗೆ. ಯಾವ ರೀತಿಯ ಗುಣ ಇದೆ ಆ ರೀತಿ ಬೇರೆ ಬೇರೆ ಆ ಶ್ರದ್ಧೆ ಬೇರೆ ಬೇರೆ ರೀತಿ ಕಾಣುತ್ತೆ.
ಅದಕ್ಕನುಸಾರವಾಗಿ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಹಾ, ಆದ್ರೆ ಯಾವಾಗ ನೀವು ಶ್ರದ್ಧೆ ಅನ್ನೋದು ಸಹಜ, ಇನ್ನು ನನ್ನ ಮನಸ್ಸಿನ ಗುಣ ಏನು, ಅದನ್ನ ನಾನು ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಶಕ್ತಿನೂ ನಿಮ್ಗೆ ಆಗ್ಲೇ ಭಗವಂತ ಕೊಟ್ಬಿಟ್ಟಿಯೇನೆ ಅಲ್ವಾ? 2ನೇ ಅಧ್ಯಾಯದಿಂದ ಅದನ್ನೇ ಹೇಳ್ತಾ ಬರ್ತಾ ಇರೋದು ಭಗವಂತ. ನೀವು ಸಾಮಾನ್ಯ ಅಲ್ಲ, ನೀವು ಆತ್ಮಸ್ವರೂಪ ಅಂದ್ರೆ ಏನರ್ಥ? ಏನಕ್ಕೆ ಅದನ್ನೇ ಮೊದಲು ಹೇಳ್ಕೊಟ್ರು? ನಿಮ್ಮಲ್ಲಿ ಆ ಶ್ರೀಕೃಷ್ಣತ್ವ ಇದೆ. ಆದ್ರೆ ಇಲ್ಲೇನು ಹೇಳ್ಕೊಡ್ತಾ ಇದ್ದಾರೆ? ಮನಸ್ಸು ಅಂತ ಇದೆಯಲ್ಲ, ಅದರಲ್ಲಿ ಈ ರೀತಿ 3 ಗುಣ ಇರುತ್ತೆ. ಆದರೆ ನಂಬಿಕೆ ಅಂತ ಏನಿದೆ ಅದು ಸಹಜ. ಈಗ ನೀನು ನಿನ್ನ ನಂಬಿಕೆಯನ್ನು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತೀಯಾ ಅದನ್ನ ನೀನು ನಿರ್ಧಾರ ಮಾಡು ಅನ್ನೋ ವಿವೇಕವನ್ನಲ್ಲಿ ಬೆಳೆಸ್ತಾ ಇದ್ದಾರೆ. ಚುರುಮುರಿ ಚೆನ್ನಾಗಿ ಯಾವಾಗ ಮಾಡ್ಲಿಕ್ಕೆ ನೀವು ನಾನು ಕಲ್ತ್ಕೋತೀವಿ? ಆ ಕಲ್ಸೋರು ನಮಗೆ ಬೇರೆ ಬೇರೆ ವ್ಯತ್ಯಾಸಗಳನ್ನೆಲ್ಲ ತೋರಿಸ್ಕೊಟ್ಟಾಗ, ಅವ್ರು ಏನೋ ಒಂದು ನಮಗೆ ಲಿಸ್ಟ್ ಕೊಟ್ಬಿಟ್ಟು, ನೀವು 100 ಗ್ರಾಮು ಕಡಲೆಕಾಯಿ, 5 ಗ್ರಾಮು ಮೆಣಸಿನ್ಕಾಯಿ, ಇನ್ನು 2 ಸ್ಪೂನು ಎಣ್ಣೆ, ಇನ್ನು 2 ಚಿಟಿಕೆ ಉಪ್ಪು, ಇಷ್ಟನ್ನು ತೊಗೊಂಡು ಬನ್ನಿ. ಚುರುಮುರಿ ಮಾಡೋದು ಅಂತಂದರೆ ಈ 4ನ್ನ ಮೊದಲು ಇದು ಹಾಕೋದು ಆಮೇಲೆ ಇದು ಹಾಕೋದು ಅಂತ ಹೇಳ್ಕೊಟ್ಬಿಟ್ರೆ, ನಾವು ಅದನ್ನು ಮಗ್ಗೊಡೆದ್ಬಿಟ್ಟು ನಾವು ಹೋಗ್ಬಿಟ್ಟು ಆಮೇಲಿಂದ ಅದೇ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಅದು ಏನು ರುಚಿ ಅಂತಂದರೆ ಯಾವುದರಿಂದ ಏನು ಬರ್ತಾ ಇದೆ, ಯಾವುದನ್ನ ಮೊದಲು ಹಾಕಬೇಕು, ಯಾವುದನ್ನ ಆಮೇಲೆ ಹಾಕಬೇಕು, ಇದನ್ನು ಮಾಡಿದ್ರೆ ಏನಾಗತ್ತೆ? ಈ ರೀತಿ ಒಂದು ವಿವೇಕವನ್ನು ಬೆಳೆಸೋದಿರುತ್ತಲ್ಲ, ಅದು ಬೇರೆ. ಅದು ಮಗ್ಗೊಡ್ಸೋದಲ್ಲ. ಹೇಳಿ ಎಲ್ರು, 1 1 1, 1 2 2, 1 3 3, 1 3 ಎಷ್ಟು? 3. ಅದು ಮಗ್ಗೊಡ್ಸೋದು. ಮಗ್ಗೊಡ್ಸೋದ್ರಿಂದ ಜೀವನ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಎಕ್ಸಾಮ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ 100ಕ್ಕೆ 100 ತೆಗಿಬೋದು ಮಗ್ಗೊಡ್ದಿರೋರು. ಆದರೆ ಜೀವನದಲ್ಲಿ ಒಂದು ಈ ವಿವೇಕ ಅನ್ನೋದನ್ನು ಬೆಳೆಸ್ಕೊಳ್ಬೇಕಾಗತ್ತೆ, ಪರಿಜ್ಞಾನವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದನ್ನ ಇಲ್ಲಿ ಶ್ರೀಕೃಷ್ಣ ಮಾಡ್ತಾ ಇದ್ದಾರೆ. ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸಿದ್ವಿ. ಅಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಬರೋದಕ್ಕೆ ಅಕ್ಕ ಇದ್ದೀರಾ? ಮಾತು ಕೇಳಿಸ್ತಾ? ಹೇಳಿ ಸವಿತಾಜಿ, ಹೇಳಿ ನೀವೇನು ಹೇಳ್ತಾ ಇದ್ದೆ. ಇವಾಗ ಕೇಳಿಸ್ತಾ? ಹೇಳಿ ಅಕ್ಕ. ಅದೇ ನನ್ಗೂ ಸ್ವಲ್ಪ ಏನೋ ಇಂಟರ್ನೆಟ್ ಇದು ಸ್ವಲ್ಪ ಇದಾಗ್ತಾ ಇದೆ, ಅದಕ್ಕೆ ಕೇಳಿಸ್ತಾ ಇದೆಯಾ ಅಂತ ಕೇಳಿದ್ದೆ. ಕೇಳಿಸ್ತಾ ಇದೆ ಅಕ್ಕ, ಹೇಳಿ. ಅದೇ ತನ್ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಇದಕ್ಕೆ ಒಂದೇ ಒಂದ್ ಸಣ್ಣದ್ ಕತೆ ಹೇಳ್ಬೋದು ಅಂತ ಅನ್ಕೊಂಡೆ. ಏನು ಅಂದ್ರೆ ಒಂದ್ ಮಗು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಅಲ್ಲಿ ಪಕ್ಕದಲ್ಲಿ ಒಂದ್ ಮಗು ಒಬ್ಬ ವಿಜ್ಞಾನಿ ಕೂತ್ಕೊಂಡಿರ್ತಾರೆ. ಆ ಮಗು ಪಕ್ಕದಲ್ಲಿ ಆ ದೊಡ್ಡ ವಿಜ್ಞಾನಿ, ಅವ್ರಿಗೆಲ್ಲ ಇದು ಇರುತ್ತೆ. ಹೋಗ್ತಾ ಇರುವಾಗ ಏನಾಗುತ್ತೆ, ಒಂದು ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ಅಲ್ಲಿ ಫ್ಲೈಟ್ ಅವ್ರು ಲ್ಯಾಂಡ್ ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಅವರೆಲ್ಲಾನು ಮಾತಾಡ್ತಾ ಇರೋದು ಅವ್ರಿಗೆ ಕೇಳಿಸುತ್ತೆ. ಆ ಮಗು ಮಾತ್ರ ಅದು ಚಿತ್ರನ ಬರಿತಾ ಇರುತ್ತೆ, ಅದು ಡ್ರಾಯಿಂಗ್ ಮಾಡ್ತಾ ಇರುತ್ತೆ. ಯಾವುದೇ ಒಂದು ಆತಂಕ ಏನು ಇರಲ್ಲ ಮಗುಗೆ. ಅದು ಅದ್ರ ಪಾಡ್ಗೆ ಅದ್ ಮನೆ ಇರುತ್ತೆ. ಇವ್ರ ಪಕ್ಕದಲ್ಲಿ ಕೂತಿರೋರು ವಿಜ್ಞಾನಿ ಅಲ್ವಾ, ಅವ್ರಿಗೆ ಅದೆಲ್ಲ ನೋಡ್ತಾ ಇರ್ತಾರೆ, ಕಾಣಿಸ್ತಾ ಇರುತ್ತೆ. ಹೆಂಗೆ ಏನಾಗತ್ತೆ ಮಾಡ್ಬೋದು, ಏನ್ ಈ ವಾತಾವರಣದಲ್ಲಿ ವೈಪರೀತ್ಯ ಏನ್ ಮಾಡ್ತಾರೆ ಅನ್ನೋ ಒಂದು ದ್ವಂದ್ವದಲ್ಲಿ ಇರ್ತಾರೆ ಎಲ್ಲಾರುನು. ಅವ್ರಿಗೂನು ಅದೇ ಇದು ಆಗ್ತಾ ಇರುತ್ತೆ. ಆದ್ರೆ ಆ ಮಗು ಮಾತ್ರ ಎಷ್ಟು ಮುಗ್ಧವಾಗಿ ಅದು ಬರಿತಾ ಇರುತ್ತೆ, ಅದಕ್ಕೆ ಯಾವ ಇದು ಇಲ್ಲ, ಅದ್ರ ಪಾಡ್ಗೆ ಎಲ್ಲ ಮಾಡ್ತಾ ಇರುತ್ತೆ. ಆಗ
ಅವ್ರು ಕೇಳ್ತಾರೆ, ಮಗು ನಿನ್ಗೇನು ಆಗ್ತಾ ಇಲ್ಲ, ನಿನ್ಗೇನು, ಯಾಕೆ ನನ್ಗೇನ್ ಆಗ್ಬೇಕು, ನಿಮ್ಗೇನ್ ಆಗ್ತಾ ಇದೆ ಅಂತ. ಅಲ್ಲ, ಕೇಳ್ದೆ ಅಷ್ಟೇ. ನಿಮ್ಗೇನು ಅಂತ ಕೇಳ್ತಾರೆ. ಅದನ್ನ ಓಡಿಸ್ತಾ ಇರೋದು ನನಗೆ ಇದೆ, ಅವ್ರು ಗೊತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಮಗುಗೆ ಎಷ್ಟು ಎಂತ ಇದೆ, ಏನಕ್ಕೆ ಏನಾದ್ರೂ ನನ್ ತಂದೆ ನನ್ನ ಚೆನ್ನಾಗಿ ನೋಡ್ಕೋತಾರೆ ಆ ನಂಬಿಕೆ ಯಾವ ಇದ್ರಲ್ಲೂ ಅದನ್ನ ಅಲ್ಲಾಡ್ಸಲ್ಲ. ಅದೆಲ್ಲ ಕಡೆ ಏನೇ ಆಗ್ತಾ ಇದ್ರು ಅದಕ್ ನಂಬಿಕೆ ಅದ್ರ ಪಾಡಿಗೆ ಅದು ಹಂಗೆ ನಮ್ ನಂಬಿಕೆನು ಆ ತರ ಇರ್ಬೇಕು, ನಮ್ ಶ್ರದ್ಧೆ ಆ ತರ ಇದ್ದಾಗ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ, ನಾವು ಶಾಂತವಾಗಿರ್ಬೋದು ಅಂತ. ತುಂಬಾ ಚೆನ್ನಾಗಿರೋ ದೃಷ್ಟ ಅಂತ ಹೇಳಿದ್ದೀರಾ. ಧನ್ಯವಾದಗಳು ಸವಿತಾಜಿ. ಯಾಕೋ ಇವತ್ತು ಧನ್ಯವಾದಗಳು. ಸಾವಿತ್ರಿ ಅವ್ರನ್ನ ತುಂಬಾ ತಿಳ್ಕೊಳ್ತಾ ಇದ್ದೀನಿ ನಾನು. ಇರ್ಲಿ, ಪರವಾಗಿಲ್ಲ. ಯಮನನ್ನ ಜಯಿಸಿದ ಸಾವಿತ್ರಿ ಅಲ್ವಾ, ಅದಕ್ಕೆ ನಿಮ್ಮ ಸಾವಿತ್ರಿ, ಹೌದು. ಪಾಪ ಅವರು ನಮ್ಮನ್ ಬಿಟ್ಟು ಹೊರಟೋದ್ರು. ನಿಲ್ಸನ್ವಾ ಇಲ್ಲಿಗೆ? ಸರ್, ಹರಿ ಓಂ. ಸರಿ. ನೀವು ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.